ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವೀಗ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಜೋಳದ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಜೋಳದ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಸಾಣಿಗೆಯಿಂದ ಚೆನ್ನಾಗಿ ಸಾನಿಸ್ಕೋಬೇಕು. ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ನೀರನ್ನು ಕುದಿಸಿಕೊಳ್ಳಬೇಕು. ಹಿಟ್ಟನ್ನು ಚೆನ್ನಾಗಿ ಒಂದು ರೌಂಡ್ ಶೇಪ್ ಮಾಡಬೇಕು. ಮಾಡಿದಾದ ಮೇಲೆ ಕಾದಿದ ನೀರನ್ನು ಹಿಟ್ಟಿಗೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾವು ಕಲಿಸಿಕೊಳ್ಳಬೇಕು. ಮೃದುವಾಗಿ ಹಿಟ್ಟನ್ನು ನಾವು ಕಲಿಸಿಕೊಳ್ಳಬೇಕು. ಈಗ ಸ್ವಲ್ಪ ತಣ್ಣೀರಿನಿಂದ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಮೃದುವಾಗಿ ಕಲಿಸಿಕೊಳ್ಳಬೇಕು. ಹೀಗೆ ಚೆನ್ನಾಗಿ ಹಿಟ್ಟನ್ನು ನಾವು ಮೃದುವಾಗಿ ಕಲಿಸಿಕೊಳ್ಳಬೇಕು. ಹೀಗೆ ಕಲಿಸಿದ ಹಿಟ್ಟಿನಿಂದ ಸಣ್ಣ ಸಣ್ಣ ಗೋಲೆಗಳನ್ನಾಗಿ ಮಾಡಿಕೊಂಡು ಮೊದಲಿಗೆ ಸ್ವಲ್ಪ ಹಿಟ್ಟನ್ನು ಕೆಳಗಡೆ ಹಾಕಿ ಈಗ ನಮ್ಮ ಕೈಗೆ ಎರಡೂ ಕೈಗೆ ಸ್ವಲ್ಪ ಹಿಟ್ಟನ್ನು ಕಲಿಸಿ ರೊಟ್ಟಿಯನ್ನು ತಟ್ಟಬೇಕು. ಹೀಗೆ ನಿಧಾನವಾಗಿ ರೊಟ್ಟಿಯನ್ನು ತಟ್ಟಬೇಕು. ನಮಗೆ ಹೇಗೆ ಬೇಕೋ ಹಾಗೆ ತೆಳ್ಳಗೆ ಅಂದರೆ ದಪ್ಪಗೆ ಮಾಡಿ ರೊಟ್ಟಿಯನ್ನು ತಟ್ಟಿಕೊಳ್ಳಬೇಕು. ಹೀಗೆ ತಟ್ಟಿದ ರೊಟ್ಟಿಯನ್ನು ನಾವು ನಿಧಾನವಾಗಿ ಒಂದು ಕೈಯಿಂದ ತೆಗೆದುಕೊಂಡು ಕಾದ ಹಂಚಿಗೆ ರೊಟ್ಟಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ತಣ್ಣೀರಿನಿಂದ ಬಟ್ಟೆಯಿಂದ ಅದರ ನೀರನ್ನು ರೊಟ್ಟಿಗೆ ಹಚ್ಚಬೇಕು. ಈಗ ರೊಟ್ಟಿಯನ್ನು ನಾವು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಹೀಗೆ ಚೆನ್ನಾಗಿ ಬೇಯಿಸುವಾಗ ರೊಟ್ಟಿಯನ್ನು ಮುಗಿಸಿ ಹಾಕಿದಾಗ ಒಂದು ಬಟ್ಟೆಯಿಂದ ಅದನ್ನು ಹಗುರವಾಗಿ ನಾವು ಸರಿಸಬೇಕು. ಹೀಗೆ ಮಾಡುವುದರಿಂದ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತದೆ. ಈಗ ಉತ್ತರ ಕರ್ನಾಟಕ
ಕರ್ನಾಟಕದ ಸ್ಪೆಷಲ್ ಮೃದುವಾದ ಜೋಳದ ರೊಟ್ಟಿ ರೆಡಿಯಾಗಿದೆ. ನೋಡಿ ಎಷ್ಟು ಮೃದು ಆಗಿದೆ ನೋಡಿ. ಇಂಥ ಬಾಯಲ್ಲಿ ಹಲ್ಲಿಲ್ಲಾದವರು ಚೆನ್ನಾಗಿ ಇದನ್ನು ತಿನ್ನಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.